ಬೆಳಗಾವಿಯಲ್ಲೂ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ನಾವು ಹೇಳ್ತಾ ಇದ್ವಿ ಏಕಕಾಲದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈ ದಾಳಿ ಆಗಿದೆ ಅಂತ. ಸೊ ಸದ್ಯಕ್ಕೆ ಬೆಳಗಾವಿಯಲ್ಲಿ ದಾಳಿಗೆ ಒಳಗಾದವರು ಯಾರು, ಅವರ ಹಿನ್ನೆಲೆ ಏನು, ಆ ಡೀಟೇಲ್ಸ್ ಕೂಡ ಈಗ ಬರ್ತಾ ಇದೆ. ಬೆಳಗಾವಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಆಗಿರೋದು. ಮುಖ್ಯ ಇಂಜಿನಿಯರ್ ಅಶೋಕ್ ವಸಂತ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಆಗಿರೋದು. ಬೆಳಗಾವಿಯ ಮನೆ, ಧಾರವಾಡದ ಕಚೇರಿ, ಇಲ್ಲಿ ಎರಡೂ ಕಡೆಗಳಲ್ಲಿ ಕೂಡ ದಾಳಿ ಆಗಿದೆ. ವಜ್ರಾಭರಣ, ಚಿನ್ನಾಭರಣ, ಬೆಳ್ಳಿ ಹಾಗೂ 1.5 ಲಕ್ಷದಷ್ಟು ನಗದು ಪತ್ತೆಯಾಗಿದೆ. ಧಾರವಾಡ ವಿಭಾಗದ ಮುಖ್ಯ ಇಂಜಿನಿಯರ್ ಆಗಿದ್ದಾರೆ. ಕ್ಯಾಶ್ ಪತ್ತೆ ಆಗುತ್ತಲ್ಲ, ಅದರಲ್ಲಿ 25,000ಕ್ಕಿಂತ ಜಾಸ್ತಿ ಏನಾದರೂ ಹಾರ್ಡ್ ಕ್ಯಾಶ್ ಮನೆಯಲ್ಲಿ ಇಟ್ಕೊಂಡಿದ್ರೆ ಯಾವ ಕಾರಣಕ್ಕೆ, ಯಾವಾಗ ಅದನ್ನು ವಿಡ್ರಾ ಮಾಡಿದ್ದು ಅನ್ನೋದ್ರ ಒಂದು ಬೇಸಿಕ್ ರೆಸಿಪ್ಟ್ ಏನಾದರೂ ಕೊಟ್ಟರೆ ಅದನ್ನು ಬಿಡ್ತಾರೆ. ಅಷ್ಟೊಂದು ಇಟ್ಕೊಳ್ಬೋದು, ಏನಿಲ್ಲ, ದಾಖಲೆ ಮಾತ್ರ ಕೊಡಬೇಕು. ಇನ್ನೊಂದು ಕಡೆ ನಿಮಗೆ ನಾವು ಒಂದು ಫೋಟೋ ತೋರಿಸ್ತಾ ಇದ್ವಿ, ಅದರಲ್ಲಿ ಬೆಳ್ಳಿ ತಟ್ಟೆ, ಚಿನ್ನದ ಒಂದಷ್ಟು ಉಂಗುರ ಇರೋದನ್ನು ನೋಡ್ತಾ ಇದ್ದೀರಾ, ಹಾರ ಇರೋದನ್ನು ನೋಡ್ತಾ ಇದ್ದೀರಾ. ಇದೆಲ್ಲದಕ್ಕೂ ಕೂಡ ರೆಸಿಪ್ಟ್ಗಳನ್ನು ಕೇಳಿದಾಗ ಹಾಗೂ ಹಣದ ಮೂಲವನ್ನು ಕೇಳಿದಾಗ ಯಾವ ಅಧಿಕಾರಿ ರೇಡ್ಗೊಳಗಾಗಿರ್ತಾರೆ ಅವರು ಪ್ರಾಥಮಿಕವಾಗಿ ಇದು ಎಲ್ಲಿಂದ ಬಂತು ಅನ್ನೋದನ್ನು ಹೇಳೋದಕ್ಕೆ ಫೇಲ್ಯೂರ್ ಆದಾಗ ಅಥವಾ ಅನುಮಾನ ಇದ್ದಾಗ ಹಿಂಗೆ ಅದನ್ನು ಎಕ್ಸಿಬಿಷನ್ ರೀತಿ ಇಡ್ತಾರೆ. ಇಷ್ಟಿಷ್ಟೆಲ್ಲ ನಮಗೆ ಸಿಕ್ಕಿದೆ, ಇದನ್ನು ಸೀಸ್ ಮಾಡ್ತಿದ್ದೀವಿ ಅಂತ. ಇದನ್ನು ಕ್ಲೇಮ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ, ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಇದು ವಾಪಸ್ ಅವ್ರಿಗೆ ಹೋಗುತ್ತೆ. ಸದ್ಯಕ್ಕೆ ಈ ರೇಟ್ ಕಂಟಿನ್ಯೂ ಆಗ್ತಾ ಇದೆ. ಮನೆಗೇನೆ ಕೂಡ ಜೋರಾಗಿ ಕಟ್ಟಿಸ್ಕೊಂಡಿರೋದ್ರಿಂದ ಅನುಮಾನಗಳಿದೆ. ತಂದೆಯಿಂದ ಬಂದಿದ್ದ, ವಂಶಪಾರಂಪರ್ಯವಾಗಿ ಅವ್ರು ರಿಚ್ಚ, ಅಥವಾ ಇವ್ರ ಕೆಲ್ಸಕ್ಕೆ ಸೇರಿದ ಮೇಲೆ ಇಷ್ಟು ಕುಬೇರನ ರೀತಿ ಆಸ್ತಿ ಮಾಡ್ಕೊಂಡ್ರ, ಎಲ್ಲ ನೋಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಏಕಕಾಲಕ್ಕೆ 2 ಕಡೆ ಇವ್ರದ್ದು ಅಸೆಟ್ಸ್ ಇತ್ತಂತೆ. ಆ ಎರಡೂ ಕಡೆಗಳಲ್ಲಿ ಈ ದಾಳಿ ಆಗಿದೆ.